ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 89ನೆಯ ಅಧ್ಯಾಯವಾದ ಶಾಲ್ಮಲಿ ದ್ವೀಪ ವರ್ಣನೆ, ಗೋಮೇಧ ದ್ವೀಪ ವರ್ಣನೆ, ಪುಷ್ಕರ ದ್ವೀಪ ವರ್ಣನೆಯೇ ಮೊದಲಾದುದು, ಅಗಸ್ತ್ಯ ಯಜ್ಞಶಾಲೆಯಿಂದ ರುದ್ರನು ಕೈಲಾಸಕ್ಕೂ ಋಷಿಗಳೇ ಮೊದಲಾದವರು ಅವರವರೆಡೆಗೂ ಗಮಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ರುದ್ರನು ಹೇಳುತ್ತಾನೆ, ಉಳಿದ 3 ದ್ವೀಪಗಳಲ್ಲಿರುವ ಮನುಷ್ಯರನ್ನು ಬಳಿಕ ಹೇಳುತ್ತೇನೆ. 5ನೆಯದಾದ ಶಾಲ್ಮಲಿ ದ್ವೀಪದ ವಿಚಾರವನ್ನು ಹೇಳುತ್ತೇನೆ ಕೇಳಿ. ಕ್ರೌಂಚದ್ವೀಪದ ಅಥವಾ ಘೃತ ಸಮುದ್ರದ 2ರಷ್ಟು ವಿಸ್ತಾರವುಳ್ಳ ಶಾಲ್ಮಲಿ ದ್ವೀಪವು ಘೃತ ಸಮುದ್ರವನ್ನು ಸುತ್ತಿಕೊಂಡಿದೆ. ಅಲ್ಲಿರುವ ಮುಖ್ಯ ಪರ್ವತಗಳು 7 ನದಿಗಳು ಅಷ್ಟೇ ಇವೆ. ಬಹಳ ದೊಡ್ಡದಾದ ಪೀತ ಸುವರ್ಣಮಯವಾಗಿಯೂ ಸರ್ವಗುಣ ಉಳ್ಳದಾಗಿಯೂ ಇರುವ ಸೌವರ್ಣ, ರೋಹಿತ, ಸುಮನಸ, ಕುಶಲ, ಜಂಬೂನದ, ವೈದ್ಯುತ ಎಂಬಿವು ಕುಲ ಪರ್ವತಗಳ ಮತ್ತು ವರ್ಷಗಳ ಹೆಸರುಗಳಾಗಿವೆ. ಇನ್ನು 6ನೆಯದಾದ ಗೋಮೇಧ ದ್ವೀಪವನ್ನು ಹೇಳುತ್ತೇನೆ.
ಶಾಲ್ಮಲ ದ್ವೀಪವು ಸುರಾ ಸಮುದ್ರದಿಂದ ಆವೃತವಾಗಿರುವಂತೆ ಸುರಾ ಸಮುದ್ರವು ಅದಕ್ಕೆರಡರಷ್ಟಿರುವ ಗೋಮೇಧದಿಂದ ಆವೃತವಾಗಿದೆ. ಗೋಮೇಧದಲ್ಲಿ ಮುಖ್ಯ ಪರ್ವತಗಳು ಎರಡಿವೆ. ತಾವತಾವಸರವೆಂಬುದು ಒಂದು, ಕುಮುದವೆಂಬುದು ಮತ್ತೊಂದು. ಕಬ್ಬಿನ ಹಾಲಿನ ಸಮುದ್ರವು ಗೋಮೇಧ ದ್ವೀಪವನ್ನು ಸುತ್ತಿದೆ. ಆ ಸಮುದ್ರವನ್ನು ಅದಕ್ಕೆರಡರಷ್ಟಿರುವ ಪುಷ್ಕರ ದ್ವೀಪವು ಆವರಿಸಿರುವುದು. ಆ ಪುಷ್ಕರ ದ್ವೀಪದಲ್ಲಿ ಮಾನಸವೆಂಬ ಪರ್ವತವಿದೆ. ತನ್ನಷ್ಟೇ ಅಳತೆಯ ಸಿಹಿನೀರಿನ ಸಮುದ್ರದಿಂದ ಸುತ್ತಲ್ಪಟ್ಟಿರುವ ಪುಷ್ಕರ ದ್ವೀಪವು ಎರಡು ದೇಶಗಳಾಗಿ ಭಾಗವಾಗಿದೆ. ಸಿಹಿನೀರಿನ ಸಮುದ್ರವಾದ ಮೇಲೂ ಕೊಪ್ಪರಿಗೆಯಂತೆ ಸುತ್ತಲೂ ಭೂಮಿ ಇದೆ. ಅಥವಾ ಈ ಭೂಮಿಯು ಹಂಡೆಯ ಆಕಾರವುಳ್ಳದ್ದಾಗಿದೆ. ಕೊಪ್ಪರಿಗೆಯಂತಿರುವ ಭೂಮಿಯಿಂದ ಕೂಡಿರುವ ಬ್ರಹ್ಮಾಂಡದ ಸ್ಥಿತಿಯೂ ಇಷ್ಟೇ. ಈ ಬಗೆಯ ಮಂಡಲಾಕಾರವಾದ ದ್ವೀಪಗಳ ಗಣನೆಯಿದೆ. ಇಂತಹ ದ್ವೀಪಗಳು 7. ಕಲ್ಪಕಲ್ಪದಲ್ಲೂ ರಸಾತಲದೊಳಹೋಗುವ ಈ ಮಂಡಲಗಳನ್ನು ಶ್ರೀ ವರಾಹ ರೂಪಧಾರಿಯಾದ ಭಗವನ್ನಾರಾಯಣನು ಒಂದೇ ದಾಡೆಯಿಂದ ಎತ್ತಿ ನೆಲೆಯಲ್ಲಿ ನಿಲ್ಲಿಸುತ್ತಾನೆ. ಬ್ರಾಹ್ಮಣರೇ, ನಿಮಗೆ ಭೂಮಿಯ ಉದ್ದ ಅಗಲಗಳನ್ನು ಮಾರ್ಗವನ್ನು ಹೇಳಿದ್ದೇನೆ. ನಿಮಗೆ ಮಂಗಳವಾಗಲಿ. ನಾನಿನ್ನು ಕೈಲಾಸ ನಿವಾಸಕ್ಕೆ ಹೋಗುವೆನು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ. ಹೀಗೆ ಹೇಳಿ ರುದ್ರನು ಕ್ಷಣಮಾತ್ರದಲ್ಲಿ ಕೈಲಾಸ ಪರ್ವತಕ್ಕೆ ಹೊರಟು ಹೋದನು. ಆ ದೇವತೆಗಳು, ಋಷಿಗಳೇ ಮೊದಲಾದವರೆಲ್ಲರೂ ಬಂದಂತೆಯೇ ಹಿಂದಕ್ಕೆ ಹೊರಟು ಹೋದರು. ಇತಿ ಶ್ರೀ ವರಾಹಪುರಾಣೆ ರುದ್ರಗೀತಾಸು ಭುವನಕೋಶೆ ಶಾಲ್ಮಲೀದ್ವೀಪವರ್ಣನಂ ನಾಮ ಊನನವತಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 90ನೆಯ ಅಧ್ಯಾಯವಾದ ತ್ರಿಶಕ್ತಿಕೃತ ಸೃಷ್ಟಿ ಮಹಿಮೆ, ಭೂದೇವಿಯು ತ್ರಿಮೂರ್ತಿಗಳಲ್ಲಾರು ಪರಮಾತ್ಮನೆಂದು ಪ್ರಶ್ನಿಸಿದುದು, ವರಾಹನು ತ್ರಿಮೂರ್ತಿಗಳ ಸ್ವರೂಪವನ್ನು, ರುದ್ರನ ಆಶ್ಚರ್ಯ ವಿಚಾರಗಳನ್ನು ತಿಳಿಸುವುದು, ಬ್ರಹ್ಮನು ಅಂಧಕಾಸುರ ಪೀಡಿತರಾದ ದೇವತೆಗಳೊಡನೆ ಶಿವ ಸನ್ನಿಧಿಗೆ ಬಂದು ರಕ್ಷಣೆಯನ್ನು ಬೇಡಿದುದು ಮತ್ತು ನಾರಾಯಣನನ್ನು ಭರಿಸಿದುದು, ತ್ರಿಮೂರ್ತಿಗಳ ದೃಷ್ಟಿ ಸಂಬಂಧದಿಂದ ತ್ರಿವರ್ಣಳಾದ ತ್ರಿಕಲಾದೇವಿಯು ಜನಿಸಿದುದು, ತ್ರಿಮೂರ್ತಿಗಳು ಆಕೆಗೆ 3 ರೂಪಗಳನ್ನು ಧರಿಸಬೇಕೆಂಬುದೇ ಮೊದಲಾದ ವರಗಳನ್ನು ಕೊಟ್ಟುದು, ತ್ರಿಕಲಾದೇವಿಯು ಬ್ರಾಹ್ಮಿ, ವೈಷ್ಣವಿ, ರೌದ್ರಿ ಎಂಬ 3 ರೂಪಗಳನ್ನು ಧರಿಸಿದುದು ಮತ್ತು ಆಯಾ ರೂಪಗಳ ಕಾರ್ಯ, ತ್ರಿದೇವಿಯರು ತಪಸ್ಸಿಗಾಗಿ ಶ್ವೇತ, ಮಂದರ, ನೀಲ ಪರ್ವತಗಳಿಗೆ ಹೊರಟು ಹೋದುದು, ಬ್ರಹ್ಮನು ಸರಸ್ವತೀ ದೇವಿಯಿಂದ ಪ್ರಪಂಚವನ್ನು ಬೆಳೆಯಿಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.